ಸುನೀತಾ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಹಲಸಿನ ಹಣ್ಣು ಕಡುಬು ಮಾಡಲಿಕ್ಕೆ ನಾನು ಕುಚ್ಚಲಕ್ಕಿಯನ್ನು 4 ಗ್ಲಾಸಷ್ಟು ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 5 ಗಂಟೆ ನೆನೆಸೋಕ್ಕಿಟ್ಟಿದ್ದೆ. ಇವಾಗ ಅದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಗ್ರೈಂಡ್ ಮಾಡಲಿಕ್ಕೆ ಈ ಕಪ್ಪಲ್ಲಿ 1 ಕಪ್ಪಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ. ಹಾಗೆ ಈ 3 ಕಪ್ಪಷ್ಟು ಹಲಸಿನ ಹಣ್ಣು ಹಣ್ಣಾಗಿರೋದು ಅದನ್ನು ತಗೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಕಾಳುಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು 3 ಪೋರ್ಷನಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಇದಕ್ಕೇ 1 ಕಪ್ಪಷ್ಟು ಕಾಯಿಯನ್ನು ಸಣ್ಣದಾಗಿ ತುಂಡು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಹಲಸಿನ ಹಣ್ಣು ಸೊಳೆ ಹಣ್ಣಾಗಿರೋದು ಇದನ್ನು ಹಾಕ್ಕೊಂಡಿದ್ದೀನಿ. ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 3 ಕಪ್ಪಷ್ಟು ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೆ, 1 ಕಪ್ಪಷ್ಟು ಈ ಥರ ಚಾಪ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ನಾವು ಚಾಪ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ಆವಾಗ ತುಂಬ ರುಚಿಯಾಗಿರುತ್ತೆ ಕಡುಬು. ಅದಕ್ಕೋಸ್ಕರ ಈ ಥರ ಮಾಡ್ಕೋತಾ ಇದ್ದೀನಿ. ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಳೆ ಎಲೆಯಲ್ಲಿ ನಾನು ಹಲಸಿನ ಕಡುಬು ಮಾಡಲಿಕ್ಕೆ ಬಾಳೆ ಎಲೆ ತಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಈ ಮಾಡಿಟ್ಟಿದ್ದ ಬ್ಯಾಟರನ್ನು ಈ ಥರ 2 ಸ್ಪೂನ್ ಆಗಿ ಹಾಕ್ಕೊಂಡು ನೋಡಿ ಈ ಥರ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಚೆನ್ನಾಗಿ ಫೋಲ್ಡ್ ಮಾಡಿ ಈ ಥರ ಚೆನ್ನಾಗಿ ಫೋಲ್ಡ್ ಮಾಡೋಕ್ಕೆ ಒಂದೊಂದಾಗಿ ಈ ಥರ ಮಾಡ್ಕೋಬೇಕು. ಒಂದೊಂದಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ನೋಡಿ ಬಾಳೆ ಎಲೆ ತುಂಬ ಚೆನ್ನಾಗಿ ಉದ್ದುದ್ದಕ್ಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ನಮಗೆ ಈ ಥರ ಫೋಲ್ಡ್ ಮಾಡಲಿಕ್ಕೆ ತುಂಬ ಈಸಿನೂ ಆಗುತ್ತೆ. ಈ ಥರ ನಾನು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರಿಟ್ಟು ಎಲ್ಲ ಮಾಡಿಟ್ಟಿದ್ದ ಕಡುಬನ್ನು ಇದ್ರ ಒಳಗೆ ಇಟ್ಟು ಈ ಥರ ಒಂದು 20 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಕಡುಬು ತುಂಬ ಚೆನ್ನಾಗಿ ಬೆಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತುಂಬ ಚೆನ್ನಾಗಿ ಬೆಂದಿದೆ ಕಡುಬು. ತುಂಬ ಚೆನ್ನಾಗಾಗುತ್ತೆ. ಈ ಹಲಸಿನ ಹಣ್ಣು ಸೀಸನಲ್ಲಿ ಒಮ್ಮೆ ಈ ಥರ ಹಲಸಿನ ಹಣ್ಣು ಕಡುಬು ಮಾಡಲೇಬೇಕು. ತುಂಬಾ ರುಚಿಯಾಗಿರುವಂಥ ತಿಂಡಿ ಇದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ನಾವು ಹಲಸಿನ ಹಣ್ಣನ್ನು ಎಲ್ಲನೂ ಕಡಿಯೋದಕ್ಕಿಂತ ಸ್ವಲ್ಪ ನಾವು ಈ ಥರ ಚಾಪ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಅರಶಿನ ಆಗಿ ಒಂದೊಂದೇ ಪೀಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.